ಕೆಂಪೇಗೌಡರು ನೋಡೋಕೆ ನಾವು ಈಗ ಅಂತ ಸಂದಿಲ್ ಹೋಯ್ತಾ ಇದೀವಿ ಅಂದ್ರೆ ಎಂತ ಪರಿಸ್ಥಿತಿ. ಓಪನ್ ಇಲ್ಲ ಕೆಂಪೇಗೌಡರು ನೋಡೋ ಅದು ಯಾರೋ ಅಜ್ಜಿನ ಕೇಳಿದ್ರೆ ಯಾವ್ದೋ ಕೆರೆ ಮೇಲೆ ಹೋಗ್ಬೇಕಪ್ಪ ಅಂತ ಹೇಳ್ಕೊಡ್ಬೇಕಿತ್ತಂತ. ತಾಯಿ ಪ್ರತಿದಿನ ಹೋಗಲ್ಲ, ಎಣ್ಣೆ ಹಾಕೋರು ಪ್ರತಿದಿನ ಹೋಗಿದ್ದಾರೆ, ಅದಕ್ಕೆ ಅವ್ರು ಅದಕ್ಕೆ ಎಂಟರ್ಟೈನ್ ಮಾಡ್ತಾರೆ. ಅಲ್ಲ ಬೆಂಗಳೂರನ್ನೇ ಕಟ್ತವ್ರು ಇವರು. ಬೆಂಗಳೂರಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಏನು ಎಲ್ಲರಿಗೂ ಸ್ಮಾರಕ ಭವನ ಅಂತ ಅದು ಇದು ಮಾಡೋ ಕೆಂಪೇಗೌಡರಿಗೆ ಒಂದು ಸ್ಮಾರಕ ಭವನ. ಈ ಗ್ರಾಮದಲ್ಲಿ ವಿಚಾರಿಸಿದಾಗ ಅವ್ರಿಗೂ ನಮಗೆ ಇದು ಇತಿಹಾಸ ನಮ್ ಕಡಿಮೆ, ಸುಮಾರು 500 ವರ್ಷದ ಇತಿಹಾಸದಂತೆ ಕುಣಗಲ್ನಲ್ಲಿ ಯುದ್ಧ ಮಾಡಿ ಇಲ್ಲಿ ಬಂದು ಹಾಕಿದ್ದಾರೆ ಅನ್ನೋ ಲೆಕ್ಕಾಚಾರ. ಈಗ ಸರ್ಕಾರದಿಂದ 8 ಎಕರೆ ಅಕ್ವಿಷನ್ ಮಾಡಿದಾರಂತೆ, ಇನ್ನೂ 5 ಎಕರೆ ಅಕ್ವಿಷನ್ಗೆ ಮಾಡಿ ಇನ್ನು ಒಳ್ಳೆ ಸ್ಮಾರಕ ಭವನ ಮಾಡಬೇಕು ಅಂದ್ಬಿಟ್ಟು ಈ ಒಂದು ಸ್ಥಳ ವಿಜೃಂಭಣೆಯಿಂದ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಐಕ್ಯ ಸ್ಥಳ ಆಗಬೇಕು ಅಂತ ನನ್ನ ಆಸೆ. ಇವರಿಲ್ಲ ಅಂದ್ರೆ ಬೆಂಗಳೂರೇ ಇರ್ತಾರಲಿಲ್ಲ. ಅವ್ರು ಮಾಡಿದ ಪುಟ್ಟದಾಗ ಮಾಡಿದ್ರು ಬೆಂಗಳೂರು, ಈಗ ದೊಡ್ಡದಾಗಿ ಬೆಳೆದೈತೆ. ಅದ ಕಾರಣನೇ ಇವರು ಫಸ್ಟ್ ಇವ್ರದ್ದು ಸ್ಮಾರಕ ಭವನನ ರೆಡಿ ಮಾಡಿದ್ರು. ಅಂದರೆ ದೇವರ ಸಮಾನ ಇವರು. ಅವ್ರಿಗೆ ಹೆಂಗೆ ಕಟ್ಬೇಕು ನಾವು, ಅವ್ರ ದೇವಸ್ಥಾನ ಮಾಡ್ಬೇಕು ನಿಜವಾಗ್ಲೂ. ಇವ್ರನ್ನ ಮರಿಬಾರ್ದು. ಇಲ್ಲಾಂದ್ರೆ ಬೆಂಗಳೂರೇ ಇರ್ತಾರಲ್ಲ, ಬೆಂಗಳೂರಲ್ಲಿ ಇಷ್ಟೊಂದು ಇಂಡಸ್ಟ್ರಿಯಲ್ ಬೆಳೀತಾನೆ ಇರಲಿಲ್ಲ, ಜನಗಳು ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಿರಲ್ಲ. ಬೇರೆ ಹೊರದೇಶದಿಂದ ಬಂದು ಬೆಂಗಳೂರಲ್ಲಿ ವಾಸ ಮಾಡೋಕ್ಕೂ ಆಗ್ತಿರಲಿಲ್ಲ, ಬೆಂಗಳೂರಿಲ್ಲ ಅಂದಿದ್ರು. ಇದು ಈ ದೇವಸ್ಥಾನ ಕಟ್ಟುವಾಗ ಅದು ಗೊತ್ತಾಗಿದ್ದು. ರೆಡಿ ಮಾಡೋಕ್ಕಿನ್ನ ಟೈಮ್ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಾರೆ. ಕಾಂಗ್ರೆಸ್ನವ್ರು ಬಂದ್ಬಿಟ್ರಲ್ಲ, ಗೊತ್ತಾಗಿದ್ದು ದೇವಸ್ಥಾನ ಯಾರೋ ದಿನಂತ ಬರೆದಿದ್ದು ಅಲ್ಲಿ ತಿದ್ದಿದ್ದು. ಸ್ಮಾರಕ ಐತೆ ಅಂತ ಗೊತ್ತಾಗಿದೆ 9 ರಿಂದ 10 ವರ್ಷದಿಂದ. ಅದಕ್ಕೆ ಮುಂಚೆ ಗೊತ್ತೇ ಇಲ್ಲ. ಇದೇನು ಸುಮ್ಮ ಮಂಟಪ ಅನ್ನೋರು, ಮಂಟಪ ಅಂತ ಹೇಳೋರು. ಮಂಟಪ ಯಾವ್ದೋ ಗೋರಿ ಅನ್ನೋರು, ಯಾವ್ದೋ ಗೋರಿ ಯಾವ್ದೋ ಮಂಟಪ. ನಮ್ಮ ಅಪ್ಪ ಮಂದಿಕೊಳ್ಳೋದ್ರ ಮೇಲೆ ಸಿಂಗ್ರಿಗೋಡ್ ನನ್ನ ತಾತ ಅವನು ಮಂದಿಕೊಳ್ಳೋದ್ರ ಮೇಲೆ. ಅವಾಗ ಇವನು ಸಿದ್ದರಾಮಯ್ಯ ಬಂದು ಸಿದ್ದರಾಮಯ್ಯ ಅಂತಾರ. ಇವನು ಏನ್ ಮಾಡ್ತಾನ, ಡಿ ಕೆ ಶಿವಕುಮಾರ್ ಮಾಡ್ತಾನ, ಬಾಕಿ ಮಾಡ್ತಾನ ಗೊತ್ತಿಲ್ಲ. ಬಂದಿದ್ದ ಅವನು ಮರದ ಕೈಲೇ ಬಂದಿದ್ದ, ನೋಡ್ಕೊಂಡು ಹೋದ. ಒಟ್ಟಿನಲ್ಲಿ ಈಗ ಮಾಡ್ತಾನ ಮಾಡೋ ಗೊತ್ತಿಲ್ಲ. ಒಟ್ಟಿನಲ್ಲಿ 8 ಎಕರೆ ನಾವು ಅಕ್ವೈರ್ ಆಗಿವೆ. ಇದೇನು ಮಂಟಪ ಏನು ಗೊತ್ತೇ ಇರಲಿಲ್ವಾ? ಯಾವ ಮುಳ್ಳು ಮನುಷ್ಯ ಅಲ್ಲಿ ಬೆಳ್ಕೊಂಡ್ಬಿಟ್ಟಿದ್ದು. ಒಟ್ಟಿನಲ್ಲಿ ನಮ್ಮ ತಾತಿಗೆ ಮನೆ ಕಡೋರು, ನಮ್ಮ ತಾತಿಗೂ ಗೊತ್ತು. ಯಾರು ಸಿಂಗಿಗೌಡ ಅವ್ರಿಗೆ ಗೊತ್ತು. ಇಲ್ಲೆಲ್ಲ ಸಿಂಗಿಗೌಡರು ಇವೆಲ್ಲ ಗೊತ್ತು. ಐಕ್ಯ ಸ್ಥಳ ಇದೆ ಅನ್ನೋದು ಎಲ್ಲ ಗೊತ್ತು. 9 ವರ್ಷದಿಂದ ಈಚೆ ಅಷ್ಟೇನಾ? ಮುಂದೆ ಗೊತ್ತಿಲ್ಲ. ಓದಿದ್ಮೇಲೆ ನಾನು ಈ ಶ್ಲೋಕವನ್ನು 108 ಬಾರಿ ಪಠಿಸಿ. ಸ್ಟೋರಿ ತರ ಇದ್ರೆ ಏನಾದ್ರು ಓದ್ಬೋದಾಗಿತ್ತು. ಅದೇನೋ ವರ್ಷ ತಾಮ್ರ ಶಾಸನದಲ್ಲಿ ಬರ್ದವ್ರೆ, ನಮ್ಗೆ ಏನ್ ಅರ್ಥ ಆಗುತ್ತೋ ಹೋಗಪ್ಪ. ಕರೆಕ್ಟು ಯಶು ಕೇಳಿಸುತ್ತೆ. ತಾಮ್ರ ಶಬ್ದ ಬರುತ್ತೆ, ಕಿವಿ ಕೊಟ್ಟು ಕೇಳ ನೋಡ. ಅಲ್ಲ ತಾಮ್ರ ಶಬ್ದ ಬರುತ್ತೆ, ಕಲ್ಲು ಮಾಡಿದ್ರೆ ತಾಮ್ರ ಶಬ್ದ ಬರುತ್ತೆ. ನಮ್ಗೆ ಮಾಗಡಿಲಿ ಇರೋಂತ ಈ ಜಾಗದ ಬಗ್ಗೆನೇ ಗೊತ್ತಿಲ್ಲ ನಮ್ಗೆ. ಅಲ್ಲಿ ನೋಡಿದ್ರೆ ಕಂಚಿನ ಶಬ್ದ ಬರ್ತಿದೆ, ಅಲ್ಲಿ ನೋಡಿದ್ರೆ 500 ವರ್ಷದ ಹಳೆ ಮರ, ಅಲ್ಲಿ 108 ಸಲ ರೌಂಡ್ ಹೊಡಿದ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾರಂತೆ 10,000 ಜನ. 2 ಸರಿ ಓದಾಟಕ್ಕೆ ಸುಸ್ತಾಗೋದು. 208 ಸರಿ ಪಠಿಸೋದಿಲ್ಲಿ ಅದನ್ನ ಓದಪ್ಪ ಟೆಕ್ಸ್ಟ್ ಬುಕ್ ಓದ್ಬಿಟ್ರೆ ಅವಾಗ ನೀನ್ ಟೆಕ್ಸ್ಟ್ ಬುಕ್ ಓದಿದ್ರೆ ಯಾರು ಸಬ್ಸ್ಕ್ರೈಬ್ ಆಗಲ್ಲ. ಅದನ್ನ ಓದಿದ್ರೆ ಸಬ್ಸ್ಕ್ರೈಬ್ ಆಯ್ತಾ. ಜಾಗದ ಹೆಸರು ಬಂದು ಸೋಮೇಶ್ವರ ಟೆಂಪಲ್. ಇದಿರೋದು ನಮ್ಮ ಮಾಗಡಿಯಲ್ಲಿ. ಕಂಚಿನ ಶಬ್ದ ಬರುವ ಕಂಬ. ನಮ್ಮ ಹತ್ರ ಬರೀ ನೋಟ್ ಅಷ್ಟೇ ಇರೋದು, ನಾನೇ ಕೆಲ್ಸುತ್ತಲ್ಲ ತಾಮ್ರ ಶಬ್ದ. ಪಕ್ಕ ಇದೇನ್ರಿ ಹಿಂಗಂತೀರ ನೋಡಿ. ಏನ್ ಬರ್ತೈತಮ್ಮ? ತಾಮ್ರ ಶಬ್ದ. ಅವನಿಗೆ ಕೇಳಿಸ್ತದೆ, ನಿಮಗೆ ಕೇಳಿಸಲ್ವಾ? ಕೇಳಿಸ್ತು. ಇಲ್ಲಿ ನೋಡಿ, ಇಲ್ಲಿ ಕಲ್ಲು ಒಳಗಡೆ ತಾಮ್ರ ಶಬ್ದ ಕೇಳಿಸುತ್ತೆ. ತಾಮ್ರ ಶಬ್ದ ಕೇಳಿಸುತ್ತೆ ಕಣೋ, ಸೂಪರ್ ಆಗಿದೆ ನೋಡಿ. ಈಚೆ ಕಡೆ ಕೇಳಿಸ ಹಂಗ ಇದಾಗುತ್ತೆ, ಒಳಗಡೆ ತಾಮ್ರ ಶಬ್ದನೇ ಬರೋದು. ಒಂಚೂರು ಬರಲ್ಲ ಇಲ್ಲಿ, ಅದ್ರ ಒಂಚೂರು ಬರ್ತಿತ್ತು. ನ್ಯಾಯ ತೀರ್ಮಾನ ಮಾಡುತ್ತಿದ್ದ ಸ್ಥಳ. ಇಲ್ಲಿ ನ್ಯಾಯ ಬರುತ್ತಾ? ಇಲ್ಲಿ ಸಕ್ಕತ್ತ ಕೇಳಿಸುತ್ತೆ ಕಣೋ. ಅಂದ್ರೆ ಹಳೇ ಕಂಬಗಳಿದೆಯಲ್ಲ ಅದ್ರಲ್ಲಿ ಮಾತ್ರ, ಬೇರೆ ಬೇರೆ ಕಂಬದಲ್ಲಿ ಬರ್ತಾ ಇಲ್ಲ. 500 ವರ್ಷ ಇಲ್ಲಿ ಬರ್ದಿದ್ದಾರೆ ನೋಡು. 500 ವರ್ಷ ಆಗಿದೆ. ಎಷ್ಟು ತಲೆಮಾರು? 5 ತಲೆಮಾರು. ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವಂತೆ. ಹೋಗಿ ತಾಯಿಯವ್ರು ಫಸ್ಟ್ ಓಡ್ತಾವ್ರೆ, ಅವ್ರ ಇಷ್ಟಾರ್ಥಗಳು ಸಿದ್ಧಿ ಆಗೈತೆ ಅಂತ ಹೇಳಿದ ತಕ್ಷಣ 108 ಸರಿ ಪಠಿಸ್ಬಿಟ್ಟು ರೌಂಡ್ ಹಾಕ್ರಿ. ನನಗೆ ಒಂದು 10,000 ಜನ ಸಬ್ಸ್ಕ್ರೈಬರ್ಸ್ ಬರಬೇಕು ಅಂತ. ಈಗ ನಾನೇನ್ ಗೊತ್ತಾ, ಅದನ್ನ ಬಾಯಟ್ ಮಾಡಕ್ಕಾಗಲ್ಲ. ಮೊಬೈಲ್ ಅಲ್ಲಿ ಫೋಟೋ ತಕೊಂಡು ಅದು ನೋಡ್ಕೊಂಡೇ ಸುತ್ತಾರ್ಬೇಕು. ನನ್ ಬೇಡ್ಕೊಳ್ಳೋದೇನೈತೆ, ಟೈಮ್ ಬಕಂ ಯಜಮಾಹೇ ಪುಷ್ಟಿವರ್ಧನಂ ಉರುವಾರು ಕವಿರ ಬಂಧನ
ನೀನು ಅದನ್ನ 108 ಸಲ ಹೇಳಕ್ ಬದಲು ನೀನ್ ಟೆಕ್ಸ್ಟ್ ಬುಕ್ ತೆಗೆದು ಓದ್ಬಿಟ್ರೆ ನೀನ್ ಫಸ್ಟ್ ಪಾಸ್ ಆಗ್ಬಿಟ್ಟಿಯ. ಪಾಸ್ ಆಗೋಯ್ತೆ ಕಣೋ, ಲಾಯರ್ ಪಾಸ್ ಆಗೋಯ್ತೆ ಕಣೋ. ಅದು ಅಷ್ಟೇ, ಸುಮಾರು 500-600 ವರ್ಷದ ಹಳೆ ಮರ ಇದನ್ನು. ಕೆಂಪೇಗೌಡರು ಕೆಂಪೇಗೌಡರು ಅಜಾರ ಅಂದ್ರೆ ಒಂದು ಅಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೆ. ಟೈಮ್ ಪಾಸ್ ಮಾಡ್ತಾ ಇದ್ದ ಜಾಗ, ಚಿಟ್ ಚಾಟ್ ಟೈಮ್ ಪಾಸ್ ಮಾಡ್ತಾ ಇದ್ದ ಜಾಗ. ಪಾಪ್ಕಾರ್ನ್ ತಿಂದಿದ್ದೀರಾ? ಪಾಪ್ಕಾರ್ನು ಬೀಳ್ತಾವ ಕೆಂಪೇಗೌಡರು ಅದರ ಮಾತಾಡೋರೆ ಹಂಗೆ ನಿನಗೆ. ಅದು ಐಫೋನ್ ತಗೊಂಡಿರೋದಕ್ಕೆ ಏನ್ ತಗೊಂಡ್ ಲಕ್ಷ ಅಂತ ಕೇಳ್ತಿರಲ್ಲ, ಇದು ಹಿಂಗೆ. ಸೊ ಇವಾಗ ಸೋಮೇಶ್ವರ ಟೆಂಪಲ್ನ ಎಲ್ಲ ನೋಡ್ಕೊಂಡು ಕೆಂಪೇಗೌಡರು ಸಮಾಧಿ, ಏನೇನ ಕೆಂಪೇಗೌಡರು ಸ್ಮಾರಕ. ಅವೆಲ್ಲ ಡಿಲೀಟ್ ಮಾಡಿ ಬಿಸಾಕೋ, ಹೇಳೋದ ಕೆಲವೊಂದೆಲ್ಲ ವರ್ಡ್ಗಳೆಲ್ಲ ಸರಿ ಇಲ್ಲ ಕಣೋ. ಇವರು ಹುಟ್ಟುದಿಲ್ಲೇ ಬೆಳೆದುದಿಲ್ಲೇನೆ 500 ವರ್ಷ ಮರಕ್ಕಾಗದೆ. 1555 ಅಲ್ಲಿ ಇದು ಇರೋದು. ಹತ್ತತ್ರ ಒಂದು ಎಷ್ಟು ಶತಮಾನಗಳದೇನೆ ಇರೋದು ಇದು. ಹತ್ತತ್ರ 3 ಶತಮಾನ ಹುಟ್ಟಿರೋದಿಲ್ಲಿ. ಅವ್ರ ಕಂಚಿನ ಶಬ್ದ ಗೊತ್ತಿಲ್ಲ ಇವ್ರಿಗೆ. ಕಂಚಿನ ದೇವಸ್ಥಾನಕ್ಕೆ ಬಂದಿದ್ ಫಸ್ಟ್ ಅಂತಲ್ಲ. ಬಂದಿರ್ಬೋದೇನೋ ಗೊತ್ತಿಲ್ಲ ಕಣೋ, ಮರ್ತೋಗಿದ್ದೀನಿ. ಮಕ್ಕಳಲ್ಲಿ ಬಂದ್ರು ಯಾವಾಗ ಮದುವೆ ಆದ್ರೂ ಅಪ್ಪನ ಅವತ್ತಿಂದ ಕುತ್ಕೋಬಿಟ್ಟ ಹುಡುಗ ಅವನಿಗಂತೂ ಜೀವನನೇ ಸಾಕಾಗೋದ್ ಪಾಪ. ಸಾಹೇಬ್ರು ಈಟಿಂಗ್ ಫುಲ್ಲು. ನಮ್ಗೆ ನಿನ್ನೇನು ನೀವು ಬಂದ್ರೆ ಇಲ್ಲಿ ಕೊಡ್ಸೋದೇ ಇಲ್ವೇಳ ನನಗೆ. ನೋಡ್ರಿ, ಅದಕ್ಕೆ ಅವ್ರು ಇನ್ಸ್ಟೆಂಟ್ ಆಗಿ ಮನೆಯಿಂದನೇ ಬಾಕ್ಸ್ ಎತ್ಕೊಂಡ್ಬಿಟ್ಟವ್ರೆ. ಏನು ಕೊಡ್ಸಲ್ಲ ಅಂದ್ಬಿಟ್ಟು. ಕೊಡ್ಸಲ್ವಂತೆ ಏನು ಕೊಡ್ಸಲ್ವಂತೆ. ಅದಕ್ಕೆ ಫಸ್ಟ್ ಜಾಗೃತಿಯಾಗಿ ನಾವು ಬಾಕ್ಸ್ ಸಮೇತ ತಂದ್ಬಿಟ್ಟಿದೀವಿ. ವಾಂಗಿ ಚೆನ್ನಾಗಿದೆ. ಅವನೇನೋ ಕೊಡ್ಸಲ್ವಂತಲ್ಲ ಅದಕ್ಕೆ. ಈ ಜಗಡೆ ತಿನ್ ಬೇಜಾರಾಗಲ್ಲ. ಕುತ್ಕೊಳ್ಳ, ನೀನ್ ತಿನ್ ಬೇಜಾರಾಗದ ಅವ್ರಲ್ಲ. ನೀನು ತಿಂದಿದ್ಯಾ ತಾನೆ? ಕುತ್ಕೊಳ್ಳ. ಫಿಶ್ ಕೇಳಪ್ಪ, ಫಿಶ್ ಇದ್ರೆ ಇವತ್ತು 3 ಜನಕ್ಕೂ ಬೇಡ, ನಾನು ಒಬ್ಳಿಗೋಸ್ಕರ ಯಾಕೆ, ಅದಕ್ಕೆ ನಾನು ತಂದ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಅಮ್ಮ ಅವ್ರಿಗೆ ಗೊತ್ತು, ಇಂಟ್ರೆಸ್ಟ್ ಇಲ್ಲ ನಿಮ್ಗೆ, ಅದಕ್ಕೆ ಅಮ್ಮ ವಾಂಗಿ ಬಾತ್ ಅನ್ಬಿಟ್ಟೈತೆ. ನೋಡಿ, ಒಂದ್ ಮನೇಲಿ ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರ್ಬೇಕು ಅಂತ. ಅವ್ರೇ ಕಂಪ್ನೀಸ್ ಕೋಸ ಕೊಡ್ತಾರೆ, ಮನೆ ತುಂಬಾ ಗಂಡ್ ಮಕ್ಳಾಗ್ಬಿಟ್ಟು ಅಮ್ಮ ಒಬ್ರೇ ಒಬ್ರು ಇದ್ರೆ ಈ ತರ ಬಾಳೆಗಳು ಪಾಪ ಅವ್ರಿಗೆ. ಏನು ಮಾಡಕ್ಕಾಗಲ್ಲ, ನಾವೆಲ್ಲ ಕೇಳ್ಕೊಂಡ್ ಬಂದಿದ್ದು. ಅವರು ಅಲ್ಲಿ ನಿಂತ್ಕೊಂಡು ಇಲ್ಲಿ ಕಾಲ್ ಮಾಡವ್ರೆ. ಎಲ್ಲ ಹೋಗ್ಬಿಟ್ರೆ ರಂಗಣ್ಣನ್ ಮಿಲಿಟರಿ ಹೋಟ್ಲಲ್ಲಿ ಶ್ರೀ ರಂಗಣ್ಣ ಮಿಲಿಟರಿ ಹೋಟ್ಲು. ಹುಷಾರಾಗಿ ನೋಡ್ಕ ಬಾಮ. ಸೆಲ್ಫ್ ಸರ್ವಿಸ್. ಹಾಗೆ ಅಣ್ಣ, ಇದು ಎಲ್ಲ ಸೂಪರ್ ಆಗೈತೆ. ಬಟ್ ಏನಂದ್ರೆ ಇವರು ಫ್ಯಾಮಿಲಿ ಕ್ರೌಡ್ ಬರಲ್ಲ. ಇರೋದು 4 ಟೇಬಲ್ ಅಲ್ಲಿ 2 ಟೇಬಲ್ ಈರುಳ್ಳಿ, 4 ಟೇಬಲ್ ಅಲ್ಲಿ 2 ಟೇಬಲ್ ಎಣ್ಣೆ ಹಾಕ್ತಾರೆ, 2 ಟೇಬಲ್ ಫ್ಯಾಮಿಲಿ. ಹಾಕ್ಬಿಟ್ರಿ ನಮ್ಮ ಪರಿಸ್ಥಿತಿ ಏನಾಗಬೇಕು? ಪರಿಸ್ಥಿತಿ ಏನಾಗ್ಬೇಕು? ಯಾವಾಗ್ಲೂ ಹೋಗೋರು ಅವರು ಕಸ್ಟಮರ್ ಗಿರಾಕಿಗಳು, ಅವರು ನಾವ್ ಯಾವಾಗ ಅಪರೂಪದ ಗಿರಾಕಿಗಳು. ಅವ್ರ ಡೈಲಿ ಅವ್ರು ಬಂದು ಬಿಸ್ನೆಸ್ ಕೊಡೋರು ಅವರು. ಬರ್ತಾರೆ ಎಣ್ಣೆ ಹಾಕೋರ್ನ ಯಾವತ್ತೂ ಬಿಟ್ಕೊಡಲ್ಲ. ಹೋಟೆಲ್ ಒಂದ್ ಲೆಸ್ಸೇ ಕಡೋದು, ಲೆಕ್ಕಕ್ಕೆ ಇಲ್ಲ ಕಡೋದು. 3 ಆಳು ನಿಮ್ ಮೂಳೆ. ಎಲ್ಲಾರ ತಟ್ಟೆಲ್ಲ ಒಂದ್ ಪೀಸ್ ಹಾಕೊಳ್ಳೋದು, ಅದೇ ತರ ಮಾಡಿದ್ ನೀವು ಕೆಲ್ಸ. ಎಲ್ಲಾರ ತಟ್ಟೆ ಒಂದ್ ಪೀಸ್ ಹಾಕೊಂಡ್ ಮುಗಿಸ್ಬಿಟ್ರಿ ಕೆಲ್ಸ ನೀವು. ವಾಂಗಿ ಬಾತ್ ಪಾರ್ಸಲ್ ಮುಗೀತು ನನ್ ಕತೆ. ನಾವು ಬಾಡ್ತಿದ್ರೆ ಅವ್ರು ಬದ್ನೆಕಾಯಿ ತಿಂತಾರೆ. ಟಾರ್ಗಿರ್ ಜೋರಾಗಿ ಹಾಕೋರ್ ಕಣಪ್ಪ, ಕಲರ್ಗೆಲ್ಲ ಹೊಡೆದಿ. ರೂಫಲ್ಲಿ ನಿಂತ್ಕೊಡು. ನೀನ್ ನಿಂತ್ಕೊಳವ? ನಾನ್ ನಿಂತ್ಕೊಂಡ್ರೆ ನೀನ್ ವಿಡಿಯೋ ಹೊಡಿತೀನಿ, ನೀನ್ ತಾನೇ ವಿಡಿಯೋದ. ಇವಾಗ ನಾವು ಮಾಗಡಿ ಹತ್ರ ಸೈಡ್ ಪ್ರಮೋಷನ್ ಬಂದಿದೆ. ಸ್ಕ್ವೇರ್ ಫುಟ್ 10,000 ಅಂತ. 10,000 ಎಲ್ಲ ಐತೆ 10,000 ಅಂತ. ಸ್ಕ್ವೇರ್ ಫೀಟ್ 10,000. ಸ್ಕ್ವೇರ್ ಫೀಟ್ 2,349 ರೂಪಾಯಿ. ಹಾ, ಒಂದು ರೂಪಾಯಿ ರಂಗನಾಥ ಸ್ವಾಮಿಗೆ. BMRD ಅಪ್ರೂವ್ಡ್. ಹಿರಾಯ, ಶಿವೋಹಂ ಗ್ರೀನ್ ಎಲ್ಲ ನಿಯರ್ ಬೈ ಪ್ಲೇಸಸ್ ಗಳಿರೋ. ಸಾವಂದುರ್ಗ ಟೆಂಪಲ್, ತಿಪ್ಗೊಂಡನಹಳ್ಳಿ ಡ್ಯಾಮ್ ಎಲ್ಲಿರೋದು? ಇಲ್ಲಿ ಹತ್ರನಾ? ಹೌದಾ? ಬೆಂಗಳೂರು ಹೈವೇ 25 ಮಿನಿಟ್ಸ್ ಡ್ರೈವ್ ಅಂತೆ. ಹೌದು, ಇಲ್ಲೇ ಅಲ್ವೇ ಇರೋದು. ಗೇಟೆಡ್ ಕಮ್ಯುನಿಟಿ. ಟೋಟಲ್ ಇಲ್ಲಿ 30-40 ಮತ್ತೀಗ 30-50 ಡೈಮೆನ್ಷನ್ ಅಲ್ಲಿ ಸೈಟ್ ಗಳಿರೋದು. ಲೊಕೇಶನ್ ಸಾಗದಾಗಿದೆ. ಅಲ್ಲಿ ನೋಡಿ, ಅದೇ ಬೆಟ್ಟ ಸಾವಂದುರ್ಗ ಬೆಟ್ಟನ ಅದು. BMRD ಅಪ್ರೂವ್ಡ್. ಇನ್ವೆಸ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ಇಂಡಿವಿಜುವಲ್ ಮಾಮೂಲಿ ಖಾತಾ ಸೈಟ್ಸ್ ಗಳಿವೆಲ್ಲ. ಇಲ್ಲಿ ಲೇಔಟ್ ಪ್ಲಾನ್, ಮಾಸ್ಟರ್ ಪ್ಲಾನ್ ಲೇಔಟ್ ಇಲ್ಲಿದೆ. ಇದು ಮಾಸ್ಟರ್ ಪ್ಲಾನ್
ಲೇಔಟ್ ಮಾಸ್ಟರ್ ಪ್ಲಾನ್. ಮಾಸ್ಟರ್ ಪ್ಲಾನ್. ಅದು ಸಾವಂದುರ್ಗದ ಬೆಟ್ಟ, ಇಲ್ಲಿಂದ ಒಳ್ಳೆ ವ್ಯೂ. ಇದು ಈ ಜಾಗದ್ದು ಮಾಸ್ಟರ್ ಪ್ಲಾನು. ಇಲ್ಲೇನಾದ್ರೂ ನೀವು ಮನೆ ಕಟ್ಟಿದ್ರೆ ಮೇಲ್ ನಿಂತ್ಕೊಂಡ್ರೆ ಸಾವಂದುರ್ಗ ಬೆಟ್ಟ ವ್ಯೂ ಸೂಪರ್ ಆಗಿರುತ್ತೆ. ಬೆಳಗ್ಗೆ ಎದ್ಬಿಟ್ಟು ಸಾವಂದುರ್ಗ ಕೈ ಮುಕ್ಕೊಂಡು ಕೆಲಸಗಾರಿಗೆ ಹೋಗ್ತಾ ಇರೋದ. ಇನ್ವೆಸ್ಟ್ಮೆಂಟ್ ಅಷ್ಟೇ. ಇನ್ವೆಸ್ಟ್ಮೆಂಟ್ ಮುಂದಕ್ಕೆ ಬರುತ್ತಲ್ಲ, ಯಾವ್ದೋ ಏನೋ ಏನೋ ಬರ್ತದಂತ, ಯಾವ್ದೋ ಇಂಡಸ್ಟ್ರಿ ಬಂದ್ರೆ ಆಯ್ತದೆ. ಶಾರದಾ ಡಿಸೈನರ್ಸ್ ಅಂತ ಬರುತ್ತೆ ಒಂದು ಇಂಡಸ್ಟ್ರಿ. ಈಗ ಓಪನ್ ಮಾಡ್ತಾರಂತೆ ನೋಡ್ರಿ, ಶಾರದಾ ಡಿಸೈನರ್ ಅಂತ. ಮಾಗಡಿಲಿ ಕಂಪ್ನಿ ಓಪನ್ ಮಾಡ್ತಾರಂತೆ ನಮ್ಮಮ್ಮ. ಅಲ್ಲ ಬಿಸ್ನೆಸ್ ಆಯ್ತು. 500 ವರ್ಷದಿಂದ ಇಲ್ಲಿರೋ ಟೆಂಪಲ್ ನ ನೋಡ್ಲಿಲ್ಲ ಇವರು ಮಾಗಡಿಲಿ. ಇವ್ರು ಮಾಗಡಿಲಿ ಬಿಸ್ನೆಸ್ ಓಪನ್ ಮಾಡ್ತಾರೆ ನೋಡಿ. ಬಿಸ್ನೆಸ್ ಕಾಲ್ ಮಾತಾಡ್ತಾವ್ರೆ ಆಲ್ರೆಡಿ. ಇವನು ಬಾಡ್ ತಿನ್ಬಿಟ್ಟು ಕೂತಾವನೆ ಇಲ್ಲಿ. ₹7 ಬಿಸ್ನೆಸ್ ಕಾಲು, ಏನ್ ಅನ್ಕೊಂಡಿದ್ಯಾ?